ತುಕಡಿ ಯಾವ ಶೇಪ್ ಉಂಟಲ್ಲ ಆ ಶೇಪಲ್ಲಿ ಈಗ ನಾನು ಕಟ್ ಮಾಡ್ತೇನೆ. ನೋಡಿ ತುಕಡಿ ಈಗ ಫುಲ್ ಈಗ ಸೌಂಡ್ ಕೇಳ್ತಾ ಉಂಟಾ? ಸೊ ಹೀಗೆ ಸೌಂಡ್ ಕೇಳಿದರೆ ನಮಸ್ತೆ, ವೆಲ್ಕಮ್ ಟು ಡೇಲಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ಅಮ್ಮ ಇನ್ನೊಂದು ಕ್ರಿಸ್ಮಸ್ ಕುಸ್ವಾ ರೆಸಿಪಿಯೊಟ್ಟಿಗೆ ಬಂದಿದ್ದೇವೆ. ಸೊ ಇವತ್ತು ಯಾವ ಕುಸ್ವಾರ್ ಮಾಡ್ತೇವೆ? ತುಕಡಿ, ಸ್ವೀಟ್ ತುಕಡಿ. ಓಕೆ, ಸೊ ಇವತ್ತು ನಾವು ಸ್ವೀಟ್ ತುಕಡಿ ಹೇಗೆ ಮಾಡೋದಂತ ನಿಮಗೆ ನಾನು ಕಲಿಸ್ತೇನೆ. ಈಗ ನಾವು ಸಿಹಿ ತುಕಡಿಯನ್ನು ಮಾಡುವ ಆಯಿತಾ, ಅದು ಹೇಗೆ ಮಾಡುವುದು ಅಂತ ನೋಡುವ ಆಯಿತಾ. ನಾವು ಅರ್ಧ kg ಮೈದಾ ಹಿಟ್ಟು ಹಾಕ್ತೇನೆ. ಈಗ ಸಕ್ಕರೆ ಪಾಕವನ್ನು ಮಾಡುವ. ನಾವು ಸಕ್ಕರೆ ಪಾಕ ಮಾಡಬೇಕು, ಅದಕ್ಕೆ ಮಿಕ್ಸ್ ಮಾಡಿ ಹಾಕುವ. ಈಗ ರುಚಿಗೆ ತಕ್ಕ ಉಪ್ಪು ಹಾಕುವ. ಈಗ ಮಿಕ್ಸ್ ಮಾಡ್ತೇನೆ. ಇದು ಎಲ್ಲ ಮಿಕ್ಸ್ ಮಾಡಿ ರೆಡಿ ಇಡುವ. ಈಗ ಮಿಕ್ಸ್ ಮಾಡ್ತೇನೆ ನಾನು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು, ಒಮ್ಮೆಲೆ ಹಾಕಬಾರ್ದು. ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಚಪಾತಿ ಹಿಟ್ಟು ಥರ ಮಿಕ್ಸ್ ಆಗಬೇಕು. ಈಗ ಇದು ಬಿಸಿ ಮಾಡಿದ ತೆಂಗಿನ ಎಣ್ಣೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನೋಡಿ, ಹಿಟ್ಟನ್ನು ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿ ಇಡಬೇಕು ನೀವು, ಆಯಿತಾ. ಹಿಟ್ಟು ಮಿಕ್ಸ್ ಮಾಡಿ ಆಯಿತು. ಈಗ ನೀವು ಈ ಹಿಟ್ಟನ್ನು 20 ನಿಮಿಷ ನೀವು ಹಾಗೆ ಬಿಡಬೇಕು. ಯಾಕೆಂದರೆ ತುಕಡಿ ಒಳ್ಳೆಯದಾಗಿ ಬರಬೇಕಾದ್ರೆ ನೀವು ಈ ಹಿಟ್ಟನ್ನು ಅಟ್ಲೀಸ್ಟ್ 20 ಮಿನಿಟ್ಸ್ ಸಪ್ರೇಟಾಗಿ ಕ್ಲೋಸ್ ಆಗಿ ಇಡಿ ಲಿಡ್ಡನ್ನು. ಈಗ ಹಿಟ್ಟು 20 ನಿಮಿಷ ಇಟ್ಟಾಯಿತು. ಈಗ ನಾವು ಚಪಾತಿ ಹೇಗೆ ಮಾಡ್ತೇವಲ್ಲ ಹಾಗೆ ಹಿಟ್ಟನ್ನು ತೆಗೆದು ಉಳ್ಳೆ ಮಾಡಿ, ಸರಿಯಾಗಿ ಉಳ್ಳೆ ಮಾಡಿ, ಅದಾದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ತೆಗೆದು, ಇಲ್ಲದೆ ಅಂಟುತ್ತದೆ ಅದ, ಆಯ್ತಾ. ಸೊ ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಈಗ ನಾವು ಹೇಗೆ ಚಪಾತಿ ಮಾಡ್ತೇವಲ್ಲ ಹಾಗೆ ಮಾಡೋದು. ಚಪಾತಿ ಮಾಡಿ ಆಯಿತು. ಈಗ ಚಪಾತಿ ಮಾಡುವಾಗ ನೋಡಿ, ಇಷ್ಟು ಲೇಯರ್ ಬರಬೇಕು. ಸಪೂರ ಲೇಯರ್ ಬಂದರೆ ಫ್ರೈ ಮಾಡುವಾಗ ಅದು ಬೇಗ ಕಪ್ಪಾಗ್ತದೆ. ನಾವೀಗ ತುಕಡಿಯನ್ನು ಕಟ್ ಮಾಡುವ ಆ ಶೇಪಲ್ಲಿ. ನಾನು ಚೂರಿಯನ್ನು ಯೂಸ್ ಮಾಡ್ತಿದ್ದೇನೆ, ಈಸಿ ಆಗ್ತದೆ ಇದರಲ್ಲಿ. ಶಾಪಲ್ಲಿ ಹೋದರೆ ನಿಮಗೆ ಮಿಷಿನ್ ಕೂಡ ಸಿಗ್ತದೆ. ಸೊ ನಾವು ಈಗ ತುಕಡಿ ಶೇಪಲ್ಲಿ ಸ್ವಲ್ಪ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ ನೀವು. ಕಟ್ ಮಾಡುವಾಗ ಸರಿಯಾಗಿ ಮಾಡಿ ಕಟ್, ಮತ್ತೆ ಹೀಗೆ ಕಟ್ ಮಾಡೋದು ತುಕಡಿ. ಈಗ ತುಕಡಿ ಶೇಪಲ್ಲಿ ಕಟ್ ಮಾಡಿ ಆಯಿತು. ಈಗ ನಾವು ಸಪ್ರೇಟ್ ಪ್ಲೇಟಿಗೆ ಹಾಕುವ. ಈಗ ಪ್ಲೇಟಿಗೆ ಹಾಕುವ ಮೊದಲು ನಾನು ಈಗ ಮೈದಾ ಹಿಟ್ಟನ್ನು ಫುಲ್ ಸ್ಪ್ರೆಡ್ ಮಾಡ್ತಿದ್ದೇನೆ, ಇಲ್ಲಾಂದರೆ ಸ್ಟಿಕ್ ಆಗ್ತದಲ್ಲ, ಅದಕ್ಕೆ ಫುಲ್ಲಾಗಿ ಮೈದಾ ಹಿಟ್ಟನ್ನು ಹಾಕಿ ಈಗ ನೀವೇನು ಕಟ್ ಮಾಡಿದ್ದೀರಲ್ಲ ಅದೆಲ್ಲ ಪ್ಲೇಟಿಗೆ ಸಪ್ರೇಟಾಗಿ ಇಡಿ. ಲಾಸ್ಟಿಗೆ ನಾವು ಫ್ರೈ ಮಾಡುವ. ನಾವೀಗ ಇನ್ನೊಂದು ಚಪಾತಿಯನ್ನು ಮಾಡುವ. ಅದಕ್ಕೆ ನಾನು ಹಿಟ್ಟನ್ನು ಹಾಕ್ತಿದ್ದೇನೆ. ನಾನು ಫಸ್ಟ್ ಹೇಳಿದ್ದೇನೆ ಅಲ್ಲ, ಅದು ಸ್ಟಿಕ್ ಆಗ್ತದೆ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚಪಾತಿ ಹೇಗೆ ಮಾಡ್ತಿರಲ್ಲ ಹಾಗೆಯೇ ಮಾಡು.
ಕಮ್ಮಿ ಸಹ ಆಗ್ಬೋದು ಹಿಟ್ಟನ್ನು. ನಾನು ಸ್ವಲ್ಪ ಜಾಸ್ತಿ ಆಗಿದೆ, ಅದು ಸ್ಟಿಕ್ ಆಗ್ತದೆ ಅದಕ್ಕೆ. ಸ್ವಲ್ಪ ಸಪೂರ ಲೇಯರ್ ಬೇಡ, ಸ್ವಲ್ಪ ದಪ್ಪನೇ ಇರಲಿ, ಅಷ್ಟು ದಪ್ಪ ಬೇಡ, ಮೀಡಿಯಂ ಲೇಯರ್ ಇರಲಿ ಅದರದ್ದು. ನಾನು ದೊಡ್ಡ ಚಪಾತಿ ಮಾಡ್ತಿದ್ದೇನೆ, ಅಂದರೆ ತುಂಬ ಹಿಟ್ಟು ತೆಗೆದಿದ್ದೇನಲ್ಲ ಅದಕ್ಕೆ. ಈಗ ಚಪಾತಿ ರೆಡಿ ಆಯಿತು. ಈಗ ನಾವು ತುಕಡಿ ಶೇಪಲ್ಲಿ ಕಟ್ ಮಾಡುವ. ಈಗ ಹೀಗೆ ಕಟ್ ಮಾಡುವ. ಸ್ವಲ್ಪ ಚೂರಿ ಶಾರ್ಪ್ ಇರಲಿ, ಇದು ಸ್ವಲ್ಪ ಶಾರ್ಪ್ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಾವು ಸಪ್ರೇಟ್ ಮಾಡುವ, ಪ್ಲೇಟಿಗೆ ಇಡುವ. ಈಗ ನೆಕ್ಸ್ಟ್ ನಾವು ಫ್ರೈ ಮಾಡುವ, ಬನ್ನಿ. ಈಗ ಎಣ್ಣೆ ಬಿಸಿ ಆಗಿದೆಯಾ ಇಲ್ಲ ಅಂತ ಒಂದು ತುಕಡಿ ಹಾಕಿ ನೋಡುವ. ಸ್ವಲ್ಪ ಆಗಿದೆ, ಎಣ್ಣೆ ಬಿಸಿ ಆಗಿದೆ. ಸೊ ಈಗ ಯಾವುದೆಲ್ಲ ತುಕಡಿಯಲ್ಲಿ ಶೇಪಲ್ಲಿ ಕಟ್ ಮಾಡಿದ್ದೇವಲ್ಲ ಅದೆಲ್ಲ ಹಾಕಿ ನಾವೀಗ ಫ್ರೈ ಮಾಡುವ, ಬನ್ನಿ. ನೋಡಿ, ನೋಡಿ ಒಳ್ಳೆದಾಗಿ ಫ್ರೈ ಆಗ್ತಾ ಉಂಟು. ನೋಡಿ ಇದು ನೋಡಿ, ಈಗ ತುಕಡಿ ಹೇಗೆ ಕಾಣ್ತಾ ಉಂಟಲ್ಲ, ಅದು ಸರಿಯಾಗಿ ಶೇಪ್ ಬಂದಿದೆ ಇದಕ್ಕೆ. ಯಾಕೆಂದರೆ ನಾನು 20 ಮಿನಿಟ್ಸ್ ಇಟ್ಟದಲ್ಲ ಇದನ್ನು. ಸೊ ಅದಕ್ಕೋಸ್ಕರ ಹೈ ಫ್ಲೇಮ್ ಇಡಬೇಡಿ, ಲೋ ಫ್ಲೇಮಲ್ಲಿ ತುಕಡಿಯನ್ನು ಫ್ರೈ ಮಾಡಿ. ತುಂಬ ಟೈಮ್ ಇಡಬೇಡಿ ಒಂದು ಸೈಡಿಗೆ. ಅದಾದಮೇಲೆ ಒಂದು ನಿಮಿಷ ಆದಮೇಲೆ ಜಸ್ಟ್ ಅದನ್ನು ಸ್ಪೂನಲ್ಲಿ ಈಗ ತಿರುಗಿಸಿ, ಆಯಿತಾ. ಇದು ಹಾಗೆ ಇರಲಿ. ಇವಾಗ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಬಿಡುವ. ನೋಡಿ, ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಉಂಟು ಅದಕ್ಕೆ. ಈಗ ನೀವು ಇದನ್ನೀಗ ಟರ್ನ್ ಮಾಡಿ, ಹೈ ಫ್ಲೇಮಲ್ಲಿ ಫ್ರೈ ಮಾಡಿಬಿಡಿ, ಲೋ ಫ್ಲೇಮಲ್ಲಿ, ಲೋ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ ಈಗ ಫ್ರೈ ಆಗ್ತಾ ಬಂತು, ಆಗಿದೆ ನೋಡಿ. ಇದು ಸೌಂಡ್ ಕೇಳ್ತಾ ಉಂಟಾ? ಸೊ ಹೀಗೆ ಸೌಂಡ್ ಕೇಳಿದರೆ ಆಲ್ಮೋಸ್ಟ್ ತುಕಡಿ ರೆಡಿ ಆಗಿದೆ. ಸೊ ಈಗ ನಾವು ಆಯಿಲಿಂದ ಸಪ್ರೇಟ್ ಮಾಡುವ ಇದನ್ನು. ನೋಡಿ ಸೌಂಡ್ ಕೇಳ್ತಾ ಉಂಟಾ? ಫೈನಲಿ ಕ್ರಿಸ್ಮಸ್ ತುಕಡಿ ರೆಡಿ ಆಯಿತು. ಸೊ ನೀವು ನೋಡ್ತಾ ಇದ್ದೀರಿ, 1/2 kg ಮೈದಾ ಹಿಟ್ಟಿನಲ್ಲಿ ನಾನು ತುಕಡಿಯನ್ನ ಮಾಡಿದ್ದೇವೆ. ಸೊ ಈಗ ನಾವು ಟೇಸ್ಟ್ ಮಾಡಿ ನೋಡುವ ಹೇಗೆ ಬಂದಿದೆ, ಹೇಗೆ ಆಗಿದೆ ಅಂತ. ಅಮ್ಮ ಟೇಸ್ಟ್ ಮಾಡಿ ನೋಡಿ, ಕ್ರಿಸ್ಪಿ ಆಗಿದೆ ಇಲ್ವಾ ಅಂತ ತಿಂದು ನೋಡಿ. ಕ್ರಿಸ್ಪಿ ಆಗಿದೆ, ಒಳ್ಳೆದುಂಟಾ? ನಾನೊಂದು ಟ್ರೈ ಮಾಡ್ತೇನೆ. ಸೂಪರ್.
ಕೇಳ್ತಾ ಉಂಟಾ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಸೊ ನಾನು ಹೇಗೆ ನಿಮಗೆ ಹೇಳಿದ್ದೇನೆ ವಿಧಾನ ಮಾಡಲಿಕ್ಕೆ, ಹಾಗೆ ನೀವು ಮಾಡಿ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿ ಹೇಗೆ ಆಗಿದೆ, ಹೇಗೆ ಬಂದಿದೆ. ಹಾಗೂ ನನ್ನ ಪ್ರೀವಿಯಸ್ ವಿಡಿಯೋ ನಾನು ಲಡ್ಡು ಹೇಗೆ ಮಾಡೋದು, ಬೂಳೆ ಮತ್ತೆ ಕಿಡಿ ಹೇಗೆ ಮಾಡೋದು ಅಂತ ಸಹ ಅಪ್ಲೋಡ್ ಮಾಡಿದ್ದೇನೆ. ಅದು ಸಹ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ನನ್ನ ಈ ಕ್ರಿಸ್ಮಸ್ ಕುಸುವ ರೆಸಿಪಿ ನಿಮಗೆ ಲೈಕ್ ಆದಲ್ಲಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್.